ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಂದ್ರೆ ನಾ ಲೈಫ್ದಾಗ ಒಂದು ಮಸ್ತ್ ಎಕ್ಸ್ಪೀರಿಯನ್ಸ್ ಆಗೈತಿ. ಆ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾ ಇವತ್ತು ಎಲ್ಲದೀನಿ ಅಂತಂದ್ರೆ ಕಟ್ರಾ ಬಂದಿದ್ದೆ. ಅದು ಜಮ್ಮುವಿಂದ ಸ್ವಲ್ಪ ದೂರ. ಇಲ್ಲಿ ಏನಿತ್ತು, ನಂದು ಸಡನ್ ಪ್ಲ್ಯಾನ್ ಆಯ್ತು. ಅಂದ್ರೆ ಜಮ್ಮುಗೆ ಬರುವಾಗ ಟ್ರೈನ್ದಾಗ ವೈಷ್ಣವಿ ದೇವಿ ಟೆಂಪಲ್ಗೆ ಹೋಗ್ಬೇಕಂತ ಸಡನ್ ಪ್ಲ್ಯಾನ್ ಆಯ್ತು. ಹಂಗೆ ಸಮ್ಟೈಮ್ಸ್ ಸಡನ್ ಪ್ಲ್ಯಾನ್ಸ್ ಆರ್ ಬೆಸ್ಟ್ ಮೆಮೊರೀಸ್ ಅಲ್ಲ. ಹಂಗೆ ಅಂದ್ಕೊಂಡು ಈ ಟೈಮ್ದಾಗ ಹೋಗ್ಬೇಕಂತದು ಆಲ್ರೆಡಿ ಬರೆದ್ಬಿಟ್ಟಿರ್ತೈತೆ ಅಂತ ಹೇಳ್ತಾರಲ್ಲ, ಹಂಗಾಯ್ತು. ಮತ್ತು ನಂಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಹೋದಂಗೆ ಹೇಳ್ತೀನಿ ಬರ್ರಿ. ಒಟ್ಟೆ ಇನ್ನೂ ಪ್ಲ್ಯಾನ್ ಮಾಡಿದ್ದಿಲ್ಲ ನಾನು ಆ್ಯಕ್ಚುಲಿ ಹೋಗ್ಬೇಕು ಟೆಂಪಲ್ಗೆ. ಮತ್ತು ಅದು ಎಷ್ಟು ದೂರ ಐತಿ, ಏನು ಹೆಂಗೆ ಟ್ರೆಕ್ ಹೆಂಗೆ ಆತು, ಯಾರು ನಂಗೆ ಅಲ್ಲಿ ಸಿಕ್ಕ್ರು ಏನು ಅಂತಂದೆಲ್ಲ ನಾನು ಮುಂದೆ ಇರೋ ವಿಡಿಯೋಸ್ದಾಗೆಲ್ಲ ಹೇಳ್ತೀನಿ. ಆಲ್ಮೋಸ್ಟ್ 1 hour ದಾರಿ ಇದೆ ಜಮ್ಮುವಿಂದ ಕಟ್ರಾ ಹೋಗ್ಬೇಕಂದ್ರೆ. ಅಲ್ಲಿ ಲೋಕಲ್ ಬಸ್ಸಸ್ ಎಲ್ಲ ಸಿಗ್ತಾವೆ ನಿಮಗೆಲ್ಲ. ನೀವು ಬಂದಾಗೆಲ್ಲ ವಿಸಿಟ್ ಮಾಡ್ಬೋದು. ಜಮ್ಮುವಿಂದ 1 hour ಜರ್ನಿ. ಇವಾಗ ಕಟ್ರಾಗ ಬಂದ್ವಿ ಅಂದ್ರೆ ಮಾರ್ನಿಂಗ್ ಒಂದು 9:30 10 ಆಗಿದ್ದು ನಾವು ಜಮ್ಮುಗೆ ಬಂದಾಗ. ಆಮೇಲೆ ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಫಸ್ಟ್ ಬಂದು ನಾವೆಲ್ಲ ಫ್ರೆಶ್ ಅಪ್ ಆಗಿ ಇಲ್ಲಿ ಒಂದು ಕ್ಲಾಕ್ ರೂಮ್ ಇತ್ತು, ಅದು ಗೋರ್ಮೆಂಟ್ದು. ಇದು 24 hours ಅದೇ 30 rupees. ಇಲ್ಲೆಲ್ಲ ನಮ್ಮದು ಬ್ಯಾಗ್ಸ್ ಎಲ್ಲ ಫಸ್ಟ್ ನಾವು ಇಲ್ಲಿಟ್ಟೆ. ಆಮೇಲೆ ಇಲ್ಲಿ ಇನ್ನೊಂದು ಅಲ್ಲಿಂದ ಹೊರಗೆ ಇದು ಲೊಕೇಶನ್ ನೋಡ್ರಿ, ಇದು ಸೆಂಟರ್ ಐತೆ. ಸೆಂಟರಿಂದ ರೈಟ್ ಸೈಡಿಗೆ ಇದಿದೆ. ಇಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಫಸ್ಟ್ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಲ್ಲದೇನು ಅಂತಂದ್ರೆ ಕಟ್ರಾ ಇದು ಎಲ್ಲಿ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಾಗ, ಜಮ್ಮು ಸ್ಟೇಟ್ದಾಗಿರೋದು. ಇಲ್ಲಿ ವೈಷ್ಣವಿ ದೇವಿ ಟೆಂಪಲ್ಗೆ ಬಂದೀವಿ. ಇಲ್ಲಿ ನೀವು ಹೆಂಗೆ ಪುಣೆಯಿಂದ ನಿಮ್ಗೆ ಜಯರಾಮ್ ಎಕ್ಸ್ಪ್ರೆಸ್ ಅಂತ ಇರ್ತದೆ ಟ್ರೈನ್, ಹಂಗಾದ್ರೂ ಬರ್ಬೋದು. ನೀವು ಫ್ಲೈಟಿಂದ ಹಿಂಗೆ ಬಂದ್ರೂ ಜಮ್ಮೂರ್ಗೂ ನಿಮ್ಗೆ ಫ್ಲೈಟ್ ಎಲ್ಲ ಇದಾವೆ. ಅದ್ರ ಪ್ರೈಸ್ ಏನಂತಂದು ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಂಗೆ ಪುಣೆಯಿಂದ ಒಬ್ರು ಆಂಟಿ ಸಿಗ್ತಾರೆ, ಕಮಲಾ ಆಂಟಿ ಅಂತಂದು. ಅವ್ರ ಜೊತೆನೇ ನಾನು ಇಲ್ಲಿ ಜಮ್ಮುಗೆ ಬಂದು ಇಲ್ಲಿಂದ ನಾವು ವೈಷ್ಣೋದೇವಿ ಟೆಂಪಲ್ಗೆ ಹೊಂಟಿವಿ. ಫಸ್ಟ್ ಇಲ್ಲಿಗೆ ಬಂದು ನಾವೇನು ಮಾಡಿದ್ವಿ ಅಂತಂದ್ರೆ ಫ್ರೆಶ್ ಅಪ್ ಆಗೋಕ್ಕೆ ಇಲ್ಲಿ ಭಾಳ ಯಾತ್ರಾ ನಿವಾಸ ಇರ್ತಾವಲ್ಲ, ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಬೇಕು. ಭಾಳ ಏನಿಲ್ಲ, 10 rupees per person ತಗೋತಾರೆ. ಆಮೇಲೆ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಬೇಕು. ಯಾತ್ರಾ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನಿಮ್ದು ಆಧಾರ್ ಕಾರ್ಡ್, ಐಡೆಂಟಿಟಿ ಪ್ರೂಫ್ ಏನಾರು ಬೇಕು. ಅದು ರಿಜಿಸ್ಟರ್ ಆದಮೇಲೆ ನಿಮ್ದು ಫೋಟೋ ಎಲ್ಲ ತಗೊಂಡು ಈ ಥರ ನಿಮ್ಗೆ ಯಾತ್ರಾ ಕಾರ್ಡ್ ಕೊಡ್ತಾರೆ ರಿಜಿಸ್ಟ್ರೇಷನ್ ಆಗಿರೋದು. ಲಗೇಜ್ ಎಲ್ಲ ಇದ್ರೆ ಲಗೇಜ್ ಇಡಕ್ಕೆ ಎಲ್ಲ ಇಲ್ಲಿ ವ್ಯವಸ್ಥೆ ಐತಿ, ನೀವು ಅಲ್ಲಿ ಇಡ್ಬೋದು. 24 hours 30 rupees ಅಂತೆಲ್ಲ ಇರುತ್ತೆ. ಅದೆಲ್ಲ ನಾನು ವಿಡಿಯೋದಾಗ ಹಾಕಿರ್ತೀನಿ. ಮುಂದೆ ನಾನು ಏನೇನು ನೋಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇದು ಹೇಳೋದು ಮರ್ತಿದ್ದೆ, ಜಮ್ಮುವಿಂದ ಕಟ್ರಾಗ ಅಲ್ಲಿ ಲೋಕಲ್ ಬಸ್ಸಸ್ ಇರ್ತವೆ. ಪರ್ ಪರ್ಸನ್ 100 ಅಷ್ಟೇ ತಗೋತಾರೆ. ಅಲ್ಲಿಂದ ನಿಮ್ಮ ಯಾತ್ರಾ ಇಲ್ಲಿ ಶುರುವಾಗುತ್ತೆ. ಆಮೇಲೆ ಇಲ್ಲಿ ದಂಡ ಇವೆಲ್ಲ ಅಂದ್ರೆ ಹತ್ತಕ್ಕೆಲ್ಲ ಕಷ್ಟ ಆಗುತ್ತಲ್ಲ, ಅದಕ್ಕೆ ಅದು ಕಟ್ಗೆ ಇದೆಲ್ಲ ಇಲ್ಲಿ ಸಿಗ್ತಾವೆ. ಮತ್ತು ಅಲ್ಲೆಲ್ಲ ಒಂದು ಹಿಂದೆ ನೋಡಿದ್ರಲ್ಲ, ಅಲ್ಲೆಲ್ಲ ನೀವು ಫೋಟೋಸ್ ಎಲ್ಲ ತೊಗೋಬೋದು. ಇಲ್ಲದ್ರೆ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಲಂಗರ್ ಅಂದರೆ ಇಲ್ಲಿ ದಾಸೋ ಎಲ್ಲ ಇರುತ್ತೆ ಯಾತ್ರಾಗೆಲ್ಲ ಬಂದವ್ರಿಗೆಲ್ಲ. ಇಲ್ಲಿ ನಾವು ಫಸ್ಟ್ ಅಲ್ಲಿ ಕೆಳಗಿಂದ ಸ್ವಲ್ಪ ಹೊತ್ತು ನಡ್ಕೊಂಡು ಬರಬೇಕಾಗತ್ತೆ ಇಲ್ಲಿ ಮೇಲೆ. ಆಮೇಲೆ ಇಲ್ಲೆಲ್ಲ ನಾವು ಪ್ರಸಾದ ಮಾಡಿ ಆಮೇಲೆ ಹಾಗೆ ನಮ್ಮ ಯಾತ್ರಾನ ನಾವು ಕಂಟಿನ್ಯೂ ಮಾಡಿದ್ವಿ. ತುಂಬ ಜನ ಬರ್ತಾರೆ, ನಿಮ್ಗೆ ವೆಲ್ಕಮ್ ಮಾಡಿದ್ದಾರೆ. ಇದಂತೂ ಒಂಥರ ಮೋಟಿವ್ ಮಾಡುತ್ತೆ ನಿಮಗೆಲ್ಲ ಅಡ್ಡಾಡಕ್ಕೆ. ಮತ್ತು ಇಲ್ಲಿ ಹಂಗೆ ಒಂದು ಸೈಡ್ಗೆ ಒಂದು ಗಾರ್ಡನ್ ಟೈಪ್ ಇತ್ತು ಆನ್ ದ ವೇ. ಮತ್ತು ಇದು ಫಸ್ಟ್ ನಿಮಗೆ ಹತ್ತೋದು ಬಾತಿಂಗ್ ಘಾಟ್ ಅಂತಂದು. ಇಲ್ಲೆಲ್ಲ ಫುಲ್ ಒಂಥರ ಗಂಗಾ ಸ್ನಾನ ಫಸ್ಟ್ ಹೋಗುವಾಗನ ಆಯ್ತು ನಮ್ದು. ಎಲ್ಲ ಮೀನುಗಳೆಲ್ಲ ಇದ್ದವು. ಮತ್ತು ಹಂಗೆ ಅವಕ್ಕೆಲ್ಲ ಸ್ವಲ್ಪ ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಸ್ನಾನ ಎಲ್ಲ ಮಾಡ್ತಾರೆ. ಫಸ್ಟ್ ಹತ್ತೋದು ಈ ಪ್ಲೇಸ್. ಆಮೇಲೆ ಹಾಗೆ ನಡ್ಕೊಂಡು ಹೋಗ್ಬೋದು. ಮತ್ತು ಅಲ್ಲೆಲ್ಲ ಸ್ವಲ್ಪ ಸ್ಟೆಪ್ಸು ಇದಾವೆ. ಮತ್ತು ಬೇರೆ ಬೇರೆ ಥರ ನೀವು ಫಸ್ಟಿಗೆ ಎಲ್ಲ ಬೇಕಂದ್ರೆ ಬುಕ್ ಎಲ್ಲ ಮಾಡ್ಕೋಬೋದು. ಕೇಬಲ್ ಕಾರ್ ಎಲ್ಲ ಇದಾವೆ. ಆಮೇಲೆ ಇಲ್ಲಿ ಹೋಗುವಾಗ ಜಾಸ್ತಿ ಟೆಂಪಲ್ಸ್ ಎಲ್ಲ ಇದ್ದಾವೆ ನಿಮಗೆಲ್ಲ. ನಾನಂಕರು ಎಲ್ಲ ಟೆಂಪಲ್ಸ್ನು ನೋಡಿದೆ, ಯಾಕಂದ್ರೆ ಫಸ್ಟ್ ಟೈಮ್ ಬಂದಿದ್ದಲ್ಲ. ಇಲ್ಲೆಲ್ಲ ರಾಧಾಕೃಷ್ಣ, ರಾಮ ಲಕ್ಷ್ಮಣ, ದುರ್ಗಾ ಟೆಂಪಲ್, ಈಶ್ವರ್ ಟೆಂಪಲ್ ಎಲ್ಲ ಇತ್ತು. ಫುಲ್ ಏರಿಕೆ ಐತಿ, ಹತ್ತಕ್ಕೆ ಕಷ್ಟ ಆಗುತ್ತೆ, ಹಾಗೇನಿಲ್ಲ, ಆರಾಮ್ ಹೋಗ್ಬೋದು ನಾವೆಲ್ಲ.
ಫುಲ್ ನಾರ್ಮಲ್ ರೋಡ್ ಗತೆನೇ ಇತ್ತು. ನನ್ನ ಜೊತೆ ಇದ್ರಲ್ಲ ಕಮಲಾ ಆಂಟಿ, ಅವ್ರ ಜೊತೆ ಅವ್ರು ಮುಂಚೆ ಎಲ್ಲ ಹೋಗಿದ್ರಂತ. ಅವ್ರು ನಂಗೆ ಟ್ರೈನ್ದಾಗ ಸಿಕ್ಕರೆ ಆ್ಯಕ್ಚುಲಿ ಬರುವಾಗ. ಸೊ ನಾನು ಅವ್ರು ಹೋಗ್ತಿದ್ರಲ್ಲ, ನಾನು ಹೋಗೋಣ ಅಂತಂದು ಸಡನ್ ಪ್ಲ್ಯಾನ್ ಮಾಡಿ ಅವ್ರ ಜೊತೆ ಬಂದೆ. ಭಾಳ ಖುಷಿ ಅನ್ನಿಸ್ತು. ಆಂಟಿ ಒಂಥರ ಮನಾನವ್ರ ಗತೆ ಆಗಿಬಿಟ್ಟಿದ್ರು ನಂಗೆ. ಎಲ್ಲ ನಾವು ಎಲ್ಲ ಹೇಳ್ತಿದ್ರು ನಂಗೆ ಒಂದೊಂದು ಅಲ್ಲಿ ಟೆಂಪಲ್ಸ್ ಎಲ್ಲ ಬರ್ತಿದ್ವಲ್ಲ ಅದ್ರದ್ದು ಕತೆ ಏನು ಅಂತೆಲ್ಲ ಹೇಳ್ತಿದ್ರು. ಮತ್ತು ನಾ ಇಲ್ಲೇ ಫಸ್ಟ್ ಟೈಮ್ ಬಂದಿದ್ದಕ್ಕೆ ನನಗೆ ಇಲ್ಲಿದ್ದು ಕತೆ ಏನು ಗೊತ್ತಿಲ್ಲ. ಅಂದರೆ ವೈಷ್ಣವ ದೇವಿ ಇಲ್ಲಿ ಕಟ್ರಾದಾಗ ಐತಿ ಹಿಂಗೆ ಸ್ವಲ್ಪ ಎಲ್ಲ ಗೊತ್ತಿತ್ತು. ಅಲ್ಲಿ ಯಾಕೆ ಭೈರವ್ ಬಾಬಾದ ಗುಡಿ ಯಾಕೆ ಫುಲ್ ಮ್ಯಾಗ್ ಐತಿ, ಮತ್ತು ವೈಷ್ಣವ ದೇವಿದ ಅರ್ಧಕುಮಾರಿ ಅಂದ್ರೆ ಏನು ಅದೆಲ್ಲ ಹೇಳಿದ್ರು. ಇದು ಫಸ್ಟ್ ಬಂದಿದ್ದು ನವಶಕ್ತಿ ದೇವಿಯವ್ರದ್ದು ಟೆಂಪಲ್ ಇತ್ತು ಇಲ್ಲೆಲ್ಲ. ಇಲ್ಲಿ ಚರಣ ಪಾದುಕ ಫಸ್ಟ್ ಟೆಂಪಲ್ ಇದಾಗಿಂದ ನಾವು ಫಸ್ಟ್ ಹೋಗಿದ್ದು ಅರ್ಧಕುಮಾರಿ ಟೆಂಪಲ್. ಸ್ವಲ್ಪ ಸಂಜೆ ಆಗಿತ್ತು, ಒಂದು 5 ಗಂಟೆ ಹಿಂಗಾಗಿತ್ತು ನಾವು ಅರ್ಧಕುಮಾರಿಗೆ ಎಲ್ಲ ಹೋದಾಗ. ಇದೇ ಹೇಳಿದ್ನೆಲ್ಲ ಆಗಲಿ, ಇಲ್ಲಿ ನಿಮಗೆ ಪಾಲ್ಕಿ ಮತ್ತು ಕುದುರೆ ಮೇಲೇನೂ ಹೋಗ್ಬೋದು. ಮತ್ತು ಹಿಂಗೆ ನಿಮ್ಗೆ ಬೇಕಂದ್ರೆ ಹತ್ಕೊಂಡು ಹೋಗ್ತೀವಿ ಅಂತಂದರೆ ಹಿಂಗೆ ಮೆಟ್ಲೂ ಇರ್ತಾವೆ, ನಿಮಗೆ ನೀವು ಸ್ಟೆಪ್ಸಿಂದನೂ ಹೋಗ್ಬೋದು. ಸಂಜೆ ಆಗಿತ್ತು, ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗಿತ್ತು. ಅಲ್ಲಿ ಮ್ಯಾಕ್ ಹೋದಾಗ ನೋಡ್ರಿ ಹೆಂಗೆ ಕಾಣುತ್ತೆ ನಾವು ಬಂದಿದ್ದೆಲ್ಲ ದಾರಿ. ಮತ್ತು ನಂಗಂಕರು ಭಾಳ ಕ್ವಶನ್ಸ್ ಆಗೋದಿತ್ತು, ಯಾಕಂದ್ರೆ ಇಷ್ಟು ಲಾಂಗ್ ಡಿಸ್ಟೆನ್ಸಿನ ಟ್ರೆಕ್ ಸದ್ಯದಾಗ ನಾ ಎಲ್ಲೂ ಮಾಡಿದ್ದಿಲ್ಲ ಆ್ಯಕ್ಚುಲಿ. ಅದು ಮತ್ತು ಸನ್ಸೆಟ್ ಆಗೋಗ್ತಿದೆ, ಚಂದ ಅನಿಸ್ತು. ಆಮೇಲೆ ನಾವು ಬಂದಿದ್ದೆ ಇಲ್ಲಿ ಅರ್ಧಕುಮಾರಿದಾಗ. ಸ್ವಲ್ಪ ರಾತ್ರಿನೇ ಆಗಿತ್ತು ನಾವು ಬರೋಷ್ಟಿಗೆ. ಫಸ್ಟ್ ಇಲ್ಲಿ ಅರ್ಧಕುಮಾರಿ ಎಲ್ಲೇ ಹೋದ್ರು ಇಲ್ಲಿ ಹೆಂಗಂತಂದ್ರೆ ಫಸ್ಟ್ ಬಂದ ಅಲ್ಲಿ ಟಿಕೆಟ್ಸ್, ದರ್ಶನಕ್ಕೆ ಟಿಕೆಟ್ಸ್ ತೊಗೋಬೇಕು. ಅಂದರೆ ಏನು ಹೋಗಿ ಫ್ರೀ ನಂಬರ್ಸ್ ಇರ್ತಾವೆ, ನಮಗೆ ನಂಬರ್ಸ್ ಎಲ್ಲ ಕೊಡ್ತಾರೆ. ಅದರದ್ದು ಟಿಕೆಟ್ಸ್ ಎಲ್ಲ ತೊಗೋಬೇಕು ಫಸ್ಟ್ ನಾವು ದರ್ಶನಕ್ಕೆ. ಆಮೇಲೆ ನಿಮಗೆ ದರ್ಶನ ಮಾಡೋಕ್ಕೆಲ್ಲ ಆಗೋದು. ಇಲ್ಲೆಲ್ಲ ಮತ್ತು ಉಳ್ಕೊಳಕ್ಕೂ ಎಲ್ಲ ಇರುತ್ತೆ. ಒಂದು ವೇಳೆ ನಾವು ಲೇಟ್ ಆಗ್ತು ಬಂದು ಅಂತಂದ್ರೆ ಬೆಡ್ಶೀಟ್ಸ್ ಅದೆಲ್ಲ ಹಿಂಗೆ ಪರ್ ನೈಟ್ ಹಿಂಗೆ ರೆಂಟ್ಗೆಲ್ಲ ಕೊಡ್ತಾರಂತ. ಆಮೇಲೆ ಇದು ಅರ್ಧಕುಮಾರಿ ಟೆಂಪಲ್ ನೋಡ್ರಿ ಒಳಗೆ. ಇಲ್ಲಿ ಅಂದ್ರೆ ದೇವಿ ಏನ ಸಣ್ಣಕ್ಕಿದ್ದಾಗ ಇದು ಭೈರವ್ ಬಾಬಾ ಭಾಳ ಕಾಡ್ತಿರ್ತಾರಂತ. ಅದಕ್ಕೆ ಅವನಿಂದ ಮರಿಯಾಗಿರಾಕೆ ಒಂದು ಹನುಮಂತ ಹೆಲ್ಪ್ ಮಾಡ್ತಾನಂತ ದೇವಿಗೆ. ಒಂದು ದೊಡ್ಡ ಬೆಟ್ಟದ ಹಿಂದೆ ನೀನು ಅಡ್ಕೊಳಕ್ಕೆ ಹನುಮಂತ ಹೆಲ್ಪ್ ಮಾಡ್ತಾನಂತೆ. ಆಂಟಿ ಹೇಳಿದ್ದು ಸ್ಟೋರಿ. ಮತ್ತು ನಿಮಗೆ ಏನಾರ ಇಲ್ಲಿದೇನಾರ ಸ್ಟೋರಿ ಎಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಇಲ್ಲಿ ಆಂಟಿ ಎಲ್ಲ ಅದರದ್ದು ಟಿಕೆಟ್ ಎಲ್ಲ ತೊಗೊಂಬಂದ್ರೆ ನಮಗೆ ದರ್ಶನಕ್ಕೆ. ಎಲ್ಲ ಹೋಗುವಾಗ ನಿಮಗೆ ದಾರಿ ಒಳಗೆಲ್ಲ ಫ್ರೀ ಡ್ರಿಂಕಿಂಗ್ ವಾಟರ್ ಮತ್ತು ನಿಮ್ಗೆ ಏನು ಬೇಕಂದ್ರೆ ಟೀ, ಕಾಫಿ ಶಾಪ್ಸ್ ಎಲ್ಲ ಇರ್ತಾವೆ. ನಂಗಂಕರು ಆಂಟಿನ ದೇವಿ ನನ್ನ ಜೊತೆ ಬರಾಕೋತಾಳ ಅನಿಸ್ತಿತ್ತು. ಅದೇನೋ ಒಂಥರ ಭಾಳ ಪಾಸಿಟಿವ್ ವೈಬ್ ಅನಿಸ್ತಿತ್ತು ಆಂಟಿ ಅವ್ರು ನನ್ನ ಜೊತೆ ಇರೋದಕ್ಕೆ. ಮಧ್ಯಾಹ್ನದಿಂದ 3 ಗಂಟೆಯಿಂದ ನಾವು ಹಂಗೆ ಟ್ರೆಕ್ ಮಾಡಾಕತ್ತೀವಿ ದರ್ಶನಕ್ಕಂತ. ಈಗ 9 ಆಗಾಕ ಬಂದೈತಿ. ಈಗ 1 ಕಿಲೋಮೀಟ್ರ್ ಐತಿ ಇನ್ನು ದರ್ಶನಕ್ಕೆ ನಮಗೆ. ನೋಡೋಣ ಬರೀ ಏನೇನಾಗುತ್ತಂತ. ಚಳಿ ಅಂಕರು ಜಗ್ಗ ಐತಿ. 9 ಗಂಟೆ ಆಗೈತಿ, ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಐತಿ. ನೀವೇನಾರ ವಿಂಟರ್ ಟೈಮ್ ಅಂದರೆ ಇವಾಗ ಜನವರಿ ಫೆಬ್ರವರಿ ಇದಾಗ ಹಿಂಗೇನಾರ ಬರಾಗೋತ್ರ ಫುಲ್ ಕೇರಿಂದ ಬರ್ರಿ. ಸ್ವೆಟರ್, ಸ್ಕಾರ್ಫ್ ಮತ್ತು ಶಾಲ್ಸ್ ಎಲ್ಲ ತೊಗೊಂಡು ಭಾಳ ನಡೆಯುವಾಗ ಏನು ಅಷ್ಟು ಥಂಡಿ ಆಗೋದಿಲ್ಲ. ಆದ್ರೆ ಅಲ್ಲಿ ಹೆಂಗೆ ಮ್ಯಾಗ ಹೋದಂಗೆ ಅಂದ್ರೆ ಭಾಳ ಗುಡ್ಡ ಮತ್ತು ಮರಗಳು ಅದಾವಲ್ಲ, ಫುಲ್ ಗ್ರೀನ್ರಿನೇ ಐತೆ ಮ್ಯಾಗ ಹೋದಂಗೆ. ಅದಕ್ಕೆ ಚಳಿ ಜಾಸ್ತಿ ಆಗುತ್ತೆ ರಾತ್ರಿ. ಮತ್ತು ಹೆಂಗೋ ಗೊತ್ತೈತಲ್ಲ ಎಲ್ಲರಿಗೂ, ಜಮ್ಮು ಕಾಶ್ಮೀರ ವಿಂಟರ್ದಾಗ ಭಾಳ ಥಂಡಿನೇ ಇರುತ್ತೆ ಇಲ್ಲಿ. ಒಂದೇನು ಮಸ್ತ್ ಅನ್ಸ್ತಂದ್ರೆ ಈ ಸೋಲೋ ಹಿಂಗೆ ಬಂದಾಗ ಭಾಳ ಜನ ಭೇಟಿ ಆಗ್ತಾರೆ. ಎಲ್ಲ ಪಾರ್ಟ್ಸ್ ಆಫ್ ಇಂಡಿಯಾದಿಂದನೂ ಬಂದಿದ್ರು. ಎಲ್ಲ ಮಾತಾಡ್ಸುವಾಗ ಅವರೆಲ್ಲ ಹೇಳ್ತಿದ್ರು. ಇದು ನೋಡ್ರಿ ಅಲ್ಲಿ ಮೇನ್ ಟೆಂಪಲ್ ಇರೋದು ವೈಷ್ಣೋದೇವಿ ಟೆಂಪಲ್. ಇನ್ನು ನಾವು ಸ್ವಲ್ಪ ನಡ್ಕೊಂಡೆಲ್ಲ ಹೋಗ್ಬೇಕು. ಈಗ ಹಿಂಗೆ ನೋಡಿದ್ರೆ ಹತ್ತಿರ ಕಾಣಿಸುತ್ತೆ, ಆದ್ರೆ ಇನ್ನೂ 1 ಕಿಲೋಮೀಟರ್ ಇತ್ತಾಗ್ಲೇನೆ ಹೇಳ್ದಂಗೆ. ದೂರದಿಂದ ನಿಮ್ಗೆ ಆಯಾಸನ ಆಗೋದಿಲ್ಲ. ಅದು ನೋಡ್ಕೋತ ಇದ್ರೆ ಇನ್ನೂ ಹೋಗಿ ಮುಟ್ಟೋವರೆಗೂ ಒಂಥರ ಹೊಸ ಹುರುಪು ಬರುತ್ತೆ ನಮಗೆ. ಇನ್ನೂ ಮುಂದೆ ಹೋಗಿ ನೋಡ್ಬೇಕು, ದರ್ಶನ ಪಡ್ಕೋಬೇಕು ಅಂತಂದು.
ಅಷ್ಟು ಚಂದ ಮಾಡಿದ್ದಾರೆ. ಮೊದಲೆಲ್ಲ ಹಿಂಗಿದ್ದಿದ್ದಿಲ್ಲ ಅಂತ ಆಂಟಿ ಹೇಳ್ತಿದ್ರಲ್ಲ, ಮೊದಲೆಲ್ಲ ಹಿಂಗಿದ್ದಿದ್ದಿಲ್ಲ, ಹತ್ತುವಾಗೆಲ್ಲ ಕತ್ಲ ಇರ್ತಿತ್ತು. ಈಗೀಗ ಭಾಳ ರೀಸೆಂಟಾಗಿ ಹಿಂಗೆಲ್ಲ ಮಾಡ್ಯಾರ, ಲೈಟ್ ಎಲ್ಲ ಹಾಕ್ಯಾರ, ಮತ್ತು ಹೋಗೋಕ್ಕೆಲ್ಲ ಚೆಂದಂಗೆ ಫೆಸಿಲಿಟೀಸ್ ಎಲ್ಲ ಮಾಡ್ಯಾರ. ಮತ್ತು ಬೇರೆ ನಡೆಯೋಕ್ಕಾಗಲಾರ್ದವರಿಗೆ ಬೇರೆ ಫೆಸಿಲಿಟೀಸ್ ಎಲ್ಲ ಚೆಂದಂಗೆ ಮಾಡ್ಯಾರ ಅಂತಂದು ಆಂಟಿ ಹೇಳ್ತಿದ್ರು. ನಂಗಂಕರು ಇಷ್ಟು ಖುಷಿ ಆಯ್ತಲ್ಲ, ಹಿಂಗೆ ಹತ್ರ ಬಂದಂಗೆಲ್ಲ ಭಾಳ ಖುಷಿ ಆಗಿತ್ತು. ಅದೇನೋ ಒಂಥರ ಹೇಳೋಕ್ಕಾಗೋದಿಲ್ಲ, ಹೆಂಗೆ ಹೇಳ್ಬೇಕಂತಂದು ಗೊತ್ತಾಗ್ವಲ್ದು ನನಗೆ. ಭಾಳ ಪುಣ್ಯ ಮಾಡಿ ನಾನು ಇಲ್ಲಿ ಬಂದು ಈ ದರ್ಶನ ಪಡೆಯಾಕಂತ ಅನ್ನಿಸ್ತು ಭಾಳ. ಮತ್ತು ನಮ್ಮ ದರ್ಶನ ಎಷ್ಟು ಮಸ್ತ್ ಆತಂತಂದ್ರೆ, ಇಲ್ಲೇನ ಒಂದು ಪುರಾಣಿ ಗುಫಾ ಅಂತ ಹಳೇದೊಂದು ದಾರಿ ಐತಂತ. ಅದು ವರ್ಷಕ್ಕೆ ಒಂದು ಸಾರಿ ಅಷ್ಟೇ ಓಪನ್ ಆಗುತ್ತಂತ. ಅದೇ ಆತಂದ್ರೆ ನಾವು ಕ್ಯೂದಾಗ ನಿಂತಾಗ ಓಪನ್ ಆಯ್ತು. ಆಗಲೇ ನೋಡಿದ್ರಲ್ಲ, ಅದು ಸ್ಕೈ ವಾಕ್ ಅಂತ, ಆ ಕಡೆಯಿಂದ ಹೋಗಿ ದರ್ಶನ ಪಡೆಯೋದು. ಮತ್ತು ಇಲ್ಲೆಲ್ಲ ಕೆಳ ಲಾಕರ್ಸ್ ಎಲ್ಲ ಇರ್ತಾವೆ. 2 ಗಂಟೆ ಆಗೈತಿ, ಫೈನಲಿ ಕಂಪ್ಲೀಟ್ ಆಯ್ತಿದೆ ಯಾತ್ರಾ. ಅಂದ್ರೆ ಇನ್ನೂ ಇಲ್ಲಿ ಬಂದಿದ್ದೀವಿ, ಇನ್ನೂ ಹೋಗೋದು ಇಷ್ಟು ಟೈಮ್ ತೊಗೊಳ್ತು. ಮಧ್ಯಾಹ್ನ 3 ಗಂಟೆಯಿಂದನೇ ನಾವು ಹತ್ತಾಗುತ್ತಿದ್ವಿ. ಕಂಪ್ಲೀಟ್ ಮುಗಿಬೇಕಂದ್ರೆ ಮಧ್ಯರಾತ್ರಿ 2 ಆಯ್ತು ನೋಡ್ರಿ. ಯಾತ್ರೆ ಎಲ್ಲ ಮುಗೀತು. ಮತ್ತು ನಾವೇನಲ್ಲಿ ರೆಸ್ಟ್ ಮಾಡಲಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಡೇ ನನಗೆ ಜಮ್ಮುವಿಂದ ಅಲ್ಲಿ ಕಾಶ್ಮೀರಿಗೆ ಹೋಗೋದಿತ್ತು. ಮತ್ತು ಟೈಮ್ ಆಗೋದಿಲ್ಲ ಅಂತ ಆಂಟಿನೂ ನನ್ನ ಜೊತೆ ಬಂದ್ರೆ. ನಿಮಗೂ ಟೈಮ್ ಆದಾಗ ಬಂದು ಒಂದು ಸಾರಿ ಜೀವನದಾಗ ಇಲ್ಲಿ ಪ್ಲೇಸಿಗೆ ಬರ್ರಿ, ದರ್ಶನ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್,